ನಮಸ್ಕಾರ ಅಸ್ಸಲಾಮ್ ವಲೈಕುಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ. ನೋಡಿರಿ, ನನಗಂತೂ ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ, ಫುಲ್ಲು ಶೀತ ಆಗ್ಬಿಟ್ಟೈತೆ. ಅದಕ್ಕೆ ವಾಯ್ಸ್ ಸರಿಯಾಗಿ ಬರ್ತಾಯಿಲ್ಲ ಅಂತ ಹೇಳಿಬಿಟ್ಟು ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಮತ್ತು ರಾತ್ರಿ ನಮ್ಮ ಹಸ್ಬೆಂಡ್ ತೋರಿಸ್ಕೊಂಡು ಬರೋಣ ಅಂತ ಹೇಳ್ತಾಯಿದ್ರು. ನಾನು ಬೇಡ, ಟ್ಯಾಬ್ಲೆಟ್ಸ್ ತೊಗೊಂಡು ಕೊಡ್ರಿ ಅಂತ ಹೇಳಿದ್ದೀನಿ. ತೊಗೊಂಡು ಕೊಟ್ಟಿದ್ದಾರೆ. ನಾನೇ ಮರೆತು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ನೋಡಿರಿ, ರಾತ್ರಿಯಿಂದ ಫುಲ್ ಬೆಳಗ್ಗೆವರೆಗೆ ಫುಲ್ ಒಂಥರ ಉಸಿರುಗಟ್ಟಿದಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ಸು. ಆದರೆ ಇವಾಗ ಬೆಳಗ್ಗೆ ಎದ್ದುಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸು. ಮತ್ತು ಯಾರಿದ್ದಾರೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಮಾಡೋರು ಯಾರಿಲ್ಲಲ್ಲ, ಅದಕ್ಕೋಸ್ಕರ ನೋಡಿರಿ ಇವಾಗೆ ದೋಸೆ ಹಿಟ್ಟು ರಾತ್ರಿ ರುಬ್ಬಿಟ್ಟಿದ್ದೆ. ಇವಾಗ ಬೆಳಗ್ಗೆ ನಾನು ಪಡ್ಡು ಮಾಡ್ತಾಯಿದ್ದೀನಿ. ತುಂಬ ದಿನವೇ ಆಯಿತು ನೋಡಿರಿ ಪಡ್ಡು ಮಾಡಿ, ಅದಕ್ಕೋಸ್ಕರ ಇವತ್ತು ಪಡ್ಡು ಮಾಡ್ತಾ ಇರೋದು. ಇಲ್ಲಿ ನೋಡಿರಿ, ಚಟ್ನಿಗೆ ಶೇಂಗಾ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸು. ಇಲ್ಲಿ ನೋಡಿ ಫ್ರೆಂಡ್ಸ್, ತವ ಇಟ್ಟಿದ್ದೀನಿ. ಪಡ್ಡು ತವ ನೋಡಿರಿ ಎಷ್ಟು ದೊಡ್ಡದಾಗಿದೆ. ಇದು 12 ಪಡ್ಡುದು ನೋಡಿರಿ. ಅಂದರೆ ನಾನು ಇದರಲ್ಲಿ 15 ಒಂದೇ ಸಾರಿ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿರಿ, ಇವಾಗ ಈ ಥರ ಹಿಟ್ಟು ಹಾಕ್ಕೊತಾ ಇದ್ದೀನಲ್ಲ, ಹಾಕೋಕ್ಕಿಂತ ಮುಂಚೆ ಫಸ್ಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿರಿ, ಈ ಥರ ಹಾಕಿದ ನಂತರ ಇವಾಗ ಈ ಥರ ಪ್ಲೇಟ್ ಬಂದ್ ಮಾಡ್ತಾಯಿದ್ದೀನಿ. ಪ್ಲೇಟ್ ಬಂದ್ ಮಾಡಿಬಿಟ್ಟು ಮತ್ತು ಇವಾಗ ತೆಗಿತೀನಲ್ಲ ಫ್ರೆಂಡ್ಸು, ಅಂದರೆ ಸೈಡಿಂದು ಸ್ವಲ್ಪ ಅದು ಫ್ರೈ ಆಗೋಕ್ಕೋಸ್ಕರ ಟೈಮ್ ಹಿಡಿಯುತ್ತೆ. ನಡುಕಿರೋದನ್ನು ಜಲ್ದಿ ಫ್ರೈ ಆಗಿಬಿಡ್ತೈತೆ. ಯಾಕಂದರೆ ಅದು ಬೆಂಕಿ ಸ್ಟ್ರೇಟ್ ನಡುಕೆ ಜಾಸ್ತಿ ಫಾಸ್ಟಾಗಿ ಅದು ಬೆಂಕಿ ಇದು ಫ್ರೈ ಆಗುತ್ತೆ ಬೆಂಕಿಗೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿರಿ, ಇದು ನಡುಕ ಇರೋದನ್ನ ಹಿಂಗೆ ಒಳಸಿ ಹಾಕಿದ್ದೀನಲ್ಲ, ಇವಾಗ ನಡುಕಂದು ಜಲ್ದಿ ಫ್ರೈ ಆಗಿಬಿಡ್ತೈತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದು ಫಟಾಫಟ ಫ್ರೈ ಆದ ತಕ್ಷಣ ತೆಗಿತೀನಿ. ನೋಡಿರಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಫ್ರೆಂಡ್ಸ್. ಇದು ರೆಡಿ ಆಗಿದ ತಕ್ಷಣ ಇವು 3 ತೆಗೆದ ತಕ್ಷಣ ಇವಾಗ ಮತ್ತೆ ಅಲ್ಲಿ ಮತ್ತೊಂದು ಸಾರಿ ಹಿಟ್ಟು ಹಾಕ್ಬಿಡ್ತೀನಿ. ಇವು ಉಳ್ಕಿದ್ದು ಸುತ್ತಮುತ್ತ ಇದಾವಲ್ಲ ಫ್ರೆಂಡ್ಸು, ಅವು ಹಿಂಗೆ ಒಳಸಿ ಹಾಕಿಷ್ಟಿಗೆ ಮತ್ತೆ ರೆಡಿ ಆಗಿಬಿಡ್ತೈತೆ ಫ್ರೆಂಡ್ಸ್ ನಡುಕಲ್ದು. ಇದು ಈ ಥರ ರೆಡಿ ಆಗಿದ ತಕ್ಷಣ ನೋಡಿರಿ, ಇವಾಗ ರೆಡಿ ಆಯಿತು. ಇವಾಗೆಲ್ಲ ಒಂದೇ ಸಾರಿಗೆ ಇವಾಗ ಫ್ರೈ ಆಗುತ್ತೆ ನೋಡಿರಿ. ಅದಕ್ಕೋಸ್ಕರ ಒಂದೇ ಸಾರಿ ನಾನು 15 ಪಡ್ಡು ಮಾಡ್ಕೋಬೋದು ಅಲ್ವಾ ಫ್ರೆಂಡ್ಸ್. ಅದಕ್ಕೆ ಈ ರೀತಿಯಾಗಿ ನಾನು ಮಾಡ್ಕೊತಾ ಇರೋದು. ನೋಡಿರಿ, ಇವಾಗ ಫಟಾಫಟ್ ನಾಷ್ಟ ರೆಡಿ ಮಾಡ್ಕೋಬೇಕು. ನಮ್ಮ ಮಕ್ಕಳು ಬೇರೆ ಅರಬಿಗೆ ಹೋಗಿದ್ದಾರೆ, ಅವ್ರು ಬರೋಷ್ಟಿಗೆ ರೆಡಿ ಮಾಡಿರಬೇಕು ನಾನು. हेलो ऋषा, अरबी जाके आई माँ, सलाम कर। सलाम, अस्सलाम वालेकुम। वालेकुम अस्सलाम। अस्सलाम वालेकुम रहमतुल्लाहि व बरकातुहू। वालेकुम अस्सलाम। ನೋಡಿರಿ, ಅದು ಪಡ್ಡು ರೆಡಿ ಮಾಡ್ಕೊಳಷ್ಟಿಗೆ ಇಲ್ಲಿ ನಾನು ಶೇಂಗಾ ಎಲ್ಲ ಹುರಿದು ಇಟ್ಟಿದ್ದಲ್ಲ ಫ್ರೆಂಡ್ಸ್. ಮತ್ತು ನಮ್ಮ ಹಸ್ಬೆಂಡೆ ಮಿಕ್ಸರ್ಗೆ ಹಾಕಿ ಇದೆಲ್ಲ ನೋಡಿರಿ ನೀರಲ್ಲಿ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಮತ್ತು ಇವಾಗ ನೋಡಿರಿ, ಇವಾಗ ಇವರು ಫಸ್ಟ್ ಆಫ್ ಆಲ್ ನಾಷ್ಟ ಮಾಡ್ಕೊಳ್ಳಿ, ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾಷ್ಟ ಮಾಡ್ಕೊತಾರೆ ಆವಾಗಿನವರಿಗೆ. ಮತ್ತೊಂದು ಟ್ರಿಪ್ಪು ಇಲ್ಲಿ ಮಾಡ್ಕೊತಾ ಇದ್ದೀನಿ ನೋಡಿರಿ ಪಡ್ಡು. ಇದು ಟಿಫಿನ್ ಬಾಕ್ಸ್ ಕಟ್ಟೋಕ್ಕೋಸ್ಕರ ನೋಡಿರಿ ಇಷ್ಟು ರೆಡಿ ಆಗಿದೆ. ಇವಾಗ ಫಟಾಫಟ್ ಟಿಫಿನ್ ಬಾಕ್ಸ್ಗೆ ಹಾಕ್ತೀನಿ. ನೋಡಿರಿ, ಟಿಫಿನ್ ಬಾಕ್ಸನ್ನು ಎಲ್ಲ ಚೆನ್ನಾಗಿ ತೊಳೆದು ಮತ್ತು ಒರೆಸಿದ್ದೀನಿ. ಇವಾಗ ಅವ್ರಿಗೆ ಕೇಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಎಷ್ಟೆಷ್ಟು ಹಾಕಬೇಕಂತ ಹೇಳಿಬಿಟ್ಟು. ನಮ್ಮ ರಿಕ್ಷಾ ಮತ್ತು ಅಫುಗೆ ಅಷ್ಟೇ ಇದು ಟಿಫಿನ್ ಬಾಕ್ಸು. ಫೈಜಾನ್ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಾನೆ, ಮನೆ ಹತ್ರನೇ ಇರೋದು ಅವನದು ಸ್ಕೂಲು. ಆಯ್ತು ನೋಡಿರಿ, ಟಿಫಿನ್ ಬಾಕ್ಸ್ ಅಂದರೂ ಕಟ್ಟೋದು ಆಯಿತು. ಇಲ್ಲಿ ನೋಡಿರಿ, ನಮ್ಮ ಮನೆ ಹತ್ರ ಹೊಸ ಸಿಂಟ್ಯಾಕ್ಸ್ ತರಿಸಿದ್ದೀವಿ ನೋಡಿರಿ ಫ್ರೆಂಡ್ಸ್. ಇದು ನಮ್ಮ ಓನರಣ್ಣ ತರಿಸಿರೋದು. ನಾವು ಯೂಸ್ ಮಾಡೋ ನೀರು ಅದು ಡ್ರಮ್ಮು ಏನಂತಾರೆ ಸಿಂಟ್ಯಾಕ್ಸ್ ಸ್ವಲ್ಪ ಡ್ಯಾಮೇಜ್ ಆಗಿ ನೀರಿನ ಪ್ರಾಬ್ಲಮ್ಮು, ನೀರು ಕೆಳಗಡೆ ಲೀಕ್ ಆಗ್ತಾಯಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿರಿ ತರಿಸಿದ್ದಾರೆ. ನೋಡಿರಿ, ಅದು ಮೇಲೆ ತೊಗೊಂಡು ಹೋಗೋಕ್ಕೆ ಪ್ರಾಬ್ಲಮ್ ಆಗುತ್ತಲ್ಲ ಫ್ರೆಂಡ್ಸ್, ಜಾಸ್ತಿ ಇದಾಗುತ್ತೆ ಅಂಥೇಳಿ ಇಲ್ಲಿಂದಾನೇ ಅದು ಸಿಂಟ್ಯಾಕ್ಸಲ್ಲಿ ಒಂದು ಪೈಪಿಗೆ ಹಗ್ಗ ಕಟ್ಟಿಬಿಟ್ಟು ಹಿಂಗೆ ನಡುಕಿಟ್ಟು ಮೇಲೆಯಿಂದ ಒಬ್ಬರು ಎಳಿತಾ ಇದ್ದಾರೆ ನಮ್ಮ ಓನರಣ್ಣ. ಕೆಳಗೆ ಒಬ್ಬರು ಇದ್ದಾರೆ ನೋಡಿರಿ ಫ್ರೆಂಡ್ಸ್. ಅವರು ನೋಡಿರಿ, ಇವಾಗ ನಮ್ಮ ಫೈಜಾನ್ ಬಂದಿದ್ದಾನೆ ಸ್ಕೂಲಿಂದ. ಇಲ್ಲಿ ಪಾಟ್ಗಳು ಎಲ್ಲಿ ಬಿದ್ದುಬಿಡ್ತಾವೆ ಅಂತ ಹೇಳಿಬಿಟ್ಟು ನಾನು ಅದು ತೆಗೆದು ಇಡ್ತಾ ಇದ್ದೆ ಫ್ರೆಂಡ್ಸ್. ಹಾಗೆ ಸ್ವಲ್ಪ ವಿಡಿಯೋನು ಶೂಟ್ ಮಾಡ್ಕೊಂಡಿದ್ದೀನಿ. ನೋಡಿರಿ, ಮೇಲೆ ಎಳ್ಕಂದ್ರೆ ಫ್ರೆಂಡ್ಸ್, ಬರ್ರಿ ತೋರಿಸ್ತೀನಿ ನಾನು ಮೇಲೆ ಹೋಗ್ತಾಯಿದ್ದೀನಿ ನೋಡಿರಿ. ಇದೇ ನೋಡಿರಿ ಸಿಂಟ್ಯಾಕ್ಸ್ ಹೆಂಗೈತೆ. ಇವಾಗ ಅದು ಹಳೇದೈತಲ್ಲ ಫ್ರೆಂಡ್ಸ್, ಅದರಲ್ಲಿ ಇನ್ನೂ ನೀರಿದ್ದಾವೆ. ಅವೆಲ್ಲ ನಮ್ಮ ಡ್ರಮ್ಗಳು ಏನೆಲ್ಲ ಖಾಲಿ ಇದ್ದಾವಲ್ಲ, ಅದ್ರಾಗ ಸ್ವಲ್ಪ ನೀರು ತುಂಬ್ಕೊಂಡ್ವಿ. ಉಳ್ಕಿದ ನೀರೆಲ್ಲ ಈ ಥರ ಬಿಟ್ಟು ಎಲ್ಲ ಖಾಲಿ ಮಾಡಿ ತೊಗೊಂಡ್ಬಂದು ಇಲ್ಲಿ ಇಟ್ಟಿದ್ದಾರೆ ನೋಡಿರಿ.
ಇಲ್ಲಿ ಮತ್ತು ಇಲ್ಲಿ ನೋಡಿರಿ ನಾನು ಇವಾಗ ಕೆಳಗಡೆ ಬಂದಿದ್ದೀನಿ. ಯಾಕಂದರೆ ಇಲ್ಲಿ ಅದು ಹೊಸ ಸಿಂಟೆಕ್ಸ್ಗೆ ಹೋಲ್ ಮಾಡೋಕ್ಕೋಸ್ಕರ ಇದು ಕೆಮ್ಮಣ್ಣದ್ದು ಪೈಪು ಬಿಸಿ ಮಾಡಿರಿ ಅಂತ ಹೇಳಿದ್ರು ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿರಿ ಇದು ಬಿಸಿ ಮಾಡಿ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಜಾಸ್ತಿನೇ ಬಿಸಿ ಮಾಡಬೇಕಂತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿರಿ ಇವಾಗೆ ಬಿಸಿ ಮಾಡಿ ಕೊಡಬೇಕಂತ ಹೇಳಿ ಚೆನ್ನಾಗಿ ಬಿಸಿ ಮಾಡ್ತಾಯಿದ್ದೀನಿ. ಮತ್ತು ಬಿಸಿ ಆಯ್ತಲ್ಲ ಫ್ರೆಂಡ್ಸ್, ಅಣ್ಣ ಬಂದು ಅದು ಪೈಪ್ ತೊಗೊಂಡು ಹೋದ್ರ ಮೇಲೆ ये वो कितना गंदा हो गया है हो गया क्या हुआ? हो गया ऊपर जल रही है। राजा निशा कितना किराया? 4000 4। तो फिर थोड़ा सा वीडियो बनाती हूँ. ಹೋಲ್ ಬಿತ್ತು ನೋಡ್ರಿ ಇವಾಗ ಇದರಿಂದನೇ. ಕೆಂಪಗಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಬಂತು ಅದು. ನೋಡಿ ಫ್ರೆಂಡ್ಸ್ ಯಾವ ಥರ ಸೌಂಡ್ ಬರ್ತಾ ಇದೆ. ನೀರಲ್ಲಿ ಹಾಕ್ಬಿಟ್ರು, ಕೆಲಸ ಆಯ್ತಲ್ಲ ಅದಕ್ಕೋಸ್ಕರ ಈ ಸೈಡ್ ಹಾಕ್ಬಿಟ್ಟಿದ್ದಾರೆ ನೀರಲ್ಲಿ. ಅದಕ್ಕೆ ನೋಡ್ರಿ ಹೆಂಗೆ ಸೌಂಡ್ ಬರ್ತಾ ಇದೆ. ಚೋಡೋ ನಿಮಿಷ, ಚಲೋ ಚಲೋ ಇದೆ ಚಲೋ. ನಾನು ಯೂಟ್ಯೂಬ್ನಾಗ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿಸಿದ್ದು, ಅದಕ್ಕೆ ಸ್ವಲ್ಪ ಸ್ವಲ್ಪ ಆ ಕ್ಲಿಪ್ ತೆಗಿತಾ ಇದ್ದೀನಿ. ನೋಡಿರಿ ಫ್ರೆಂಡ್ಸು, ಕೆಲಸ ಅಂತೂ ಆಯಿತು ಕಂಪ್ಲೀಟು. ನಮ್ಮ ಪ್ರಾಬ್ಲಮ್ ಅಂತೂ ಇದು ಸಾಲ್ವ್ ಆಯಿತು ನೋಡಿರಿ. ಎಷ್ಟು ಒಂದು 15-20 ದಿನದಿಂದ ಅದು ಲೀಕ್ ಆಗ್ತಾಯಿತ್ತು ಫ್ರೆಂಡ್ಸ್. ನಮ್ಮ ಓನರಣ್ಣ ನಮ್ಮ ಊರಲ್ಲಿ ಇರ್ತಿದ್ದಿಲ್ಲ, ಬೇರೆ ಊರಲ್ಲಿ ಡ್ಯೂಟಿ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಬಂದು ಮಾಡ್ಸೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಇವಾಗಂತೂ ಪಾಪ ಟೈಮ್ ತೆಗೆದುಬಿಟ್ಟು ಇವತ್ತು ಬಂದು ಇದು ಸಿಂಟೆಕ್ಸ್ ಪ್ರಾಬ್ಲಮ್ ಅಂತೂ ಸಾಲ್ವ್ ಮಾಡಿದ್ರು ನೋಡಿರಿ. ಇಲ್ಲಾಂದರೆ ನೀರಿಂದು ಫುಲ್ ಪ್ರಾಬ್ಲಮ್ ಆಗ್ತಾಯಿತ್ತು ಫ್ರೆಂಡ್ಸ್. 2-3 ದಿನ ಮುಂಚೆನೇ ನೀರು ಖಾಲಿ ಆಗ್ತಾಯಿತ್ತು. ಇವಾಗಂತೂ ನೋಡಿರಿ ಹೊಸ ಸಿಂಟೆಕ್ಸ್ ಹಾಕಿಸ್ಬಿಟ್ರು. ಅಂದರೆ ಇದು ಇವಾಗ ಈ ಸಾರಿ ಅಂತೂ ನೀರಿನ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನೀರು ಬಂದು ಹೋಗಿ ಇನ್ನು 3 ದಿನ ಇವತ್ತಿಗೆ. 3 ದಿನ ಅಲ್ಲ ಫ್ರೆಂಡ್ಸ್, ಇನ್ನು 4 ದಿನವರೆಗೆ ನೀರು ಯೂಸ್ ಮಾಡಬೇಕಂದ್ರೆ ಇವಾಗ ಕೆಳಗಡೆ ಇದಾವಲ್ಲ ಅದಕ್ಕೆ ಎಕ್ಸ್ಟ್ರಾ ನೀರು ಇದ್ದಿದ್ದೆಲ್ಲ ಇದ್ರಾಗಿನ ನೀರು ಚೆಲ್ಲೋಕ್ಕಿಂತ ಮುಂಚೆನೇ ಅದ್ರಾಗ ತುಂಬಿಟ್ಟಿದ್ವಿ ನಾವು. ಅದು ಅರ್ಧ ಖಾಲಿ ಆಗಿತ್ತು. ಅದಕ್ಕೋಸ್ಕರನ ಮತ್ತೆ ಅವೆಲ್ಲ ಕೆಳಗಡೆ ತುಂಬಿಟ್ಟಿವಿ. ಉಳ್ಕಿದ್ದೆಲ್ಲ ಕೆಳಗಡೆ ನೀರೆಲ್ಲ ಹಾಕ್ಬಿಟ್ಟಿದ್ದಾರೆ. ಒಸ್ಬಿಟ್ಟಿವಿ, ಗಲೀಜಾಗಿರ್ತಿತ್ತಲ್ಲ ಅದಕ್ಕೆ ಒಸ್ಬಿಟ್ಟು ಇವಾಗ ಪೂರ್ತಿ ಖಾಲಿ ಮಾಡಿಬಿಟ್ಟಾರಲ್ಲ ಇದು. ಅದಕ್ಕೋಸ್ಕರ ನೋಡಿರಿ ಈ ವಾರ ಅಂತೂ ಒಂದು 3-4 ದಿನ ಪ್ರಾಬ್ಲಮ್ ಆಗುತ್ತೆ ನೀರಿಂದು. ಮತ್ತು ಮುಂದಿನ ವಾರದಿಂದ ಇವಾಗ ನೀರು ಬಂದರೆ ಫ್ರೆಂಡ್ಸ್ ನೀರಿಂದೇನು ಪ್ರಾಬ್ಲಮ್ ಇರಲ್ಲ. ನೋಡಿರಿ ಗಾಳಿ ಎಷ್ಟು ತಣ್ಣಗೆ ಬಿಟ್ಟಿದೆ. ನನಗೂ ಆರಾಮಿಲ್ಲ ಅಂಥೇಳಿ ಮಲ್ಕೊಂಡ್ಬಿಟ್ಟಿದ್ದೆ. ಮತ್ತು ಅಣ್ಣ ಫೋನ್ ಮಾಡಿದ್ರು, ಈ ಥರ ಇದು ಸಿಂಟ್ಯಾಕ್ಸ್ ತೊಗೊಂಡು ಬರ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು. ಅದಕ್ಕೆ ಮತ್ತೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಇವಾಗ ಹಾಗೆ ಸ್ವಲ್ಪ ವ್ಲಾಗನ್ನು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿರೋದು. ನೋಡಿರಿ ಎಷ್ಟು ಅವರೆಲ್ಲರೂ ಹೋದರು ಫ್ರೆಂಡ್ಸ್, ಕೆಲಸ ಎಲ್ಲ ಆಯ್ತಲ್ಲ, ಹೋದರು. ಆಮೇಲೆ ಇವಾಗ ನಾನು ಫ್ರೀಯಾಗಿ ವೀಡಿಯೋ ಮಾಡ್ತಾಯಿದ್ದೀನಿ, ಮಾತಾಡ್ತಾಯಿದ್ದೀನಿ. ಇಲ್ಲಾಂದರೆ ವಾಯ್ಸ್ ಓವರ್ ಮಾಡಿಬಿಡ್ತಿದ್ದೆ. ನೋಡಿರಿ ಇವತ್ತು ಮಳೆ ಬರೋದು ಹೋಗೋದು ಆಗ್ತಾಯಿದೆ. ಅಂದರೆ ಫುಲ್ ಜೋರಾಗಿನ ಮಳೆ ಇಲ್ಲ, ಸಣ್ಣಗೆ ಇದೆ. ಗಾಳಿ ನೋಡಿದ್ರೆ ತಣ್ಣಾಗಿ ಬಿಡ್ತಾ ಇದೆ. ಚೆನ್ನಾಗಿ ಅನಿಸ್ತಾ ಇದೆ ಸಾಯಂಕಾಲ ಟೈಮಲ್ಲಿ. ಇವಾಗ ಹೊರಗಡೆ ಮೇಲೆ ಬಂದಿದ್ದಾನಲ್ಲ ಫ್ರೆಂಡ್ಸು, ಚೆನ್ನಾಗಿ ಅನಿಸ್ತಾ ಇದೆ. ಇವತ್ತು ಬೇರೆ ಬಟ್ಟೆನೂ ಒಗ್ದಿಲ್ಲ ನೋಡಿರಿ, ಆರಾಮಿಲ್ಲ ಅಂತ ಹೇಳಿಬಿಟ್ಟು. ಇವಾಗ ಮಾರ್ಕೆಟಿನೂ ಹೋಗಿಲ್ಲ ಫ್ರೆಂಡ್ಸ್. ನಾನು ಮಾರ್ಕೆಟ್ ಹೋಗಬೇಕು. ನಮ್ಮ ಹಸ್ಬೆಂಡ್ ಫೋನ್ ಮಾಡಿದ್ದೀನಿ, ಮಾರ್ಕೆಟ್ ಹೋಗೋದೈತಲ್ಲ ಅಂದರೆ ಆಯಿತು ಬರ್ತೀನಿ ಇನ್ನೊಂದು ಅರ್ಧ ತಾಸಲ್ಲಿ ಅಂತ ಹೇಳಿದ್ದಾರೆ. ಹಾಗೆ ಸ್ವಲ್ಪ ಇಲ್ಲಿ ರೀಲ್ಸ್ ಮಾಡೋ ಹುಷಾರಿಲ್ಲದಕ್ಕೋಸ್ಕರ ನೋಡಿ ನನ್ನ ಫೇಸ್ ಒಂಥರ ಆಗಿಬಿಟ್ಟೈತೆ. ಇವತ್ತೇನು ರೆಡಿ ಆಗಿಲ್ಲ, ಏನಿಲ್ಲ, ಬರೀ ಫ್ರೆಶ್ ಅಪ್ ಆಗಿ ಜಡಿ ಹಾಕೊಂಡಿನಿ ಅಷ್ಟೇ. ಆಯ್ತು, ಮತ್ತೆ ಸಿಗ್ತೀನಿ ಫ್ರೆಂಡ್ಸು. ನನ್ನ ಮಗಳ ಬುರ್ಕ ಹಾಕ್ಕೊಂಡು ಮಾರ್ಕೆಟ್ ಹೋಗ್ಬೇಕಂತ ನಾನು ಬುರ್ಕ ತೆಗೆದಿಟ್ಟಿದ್ದೀನಿ ಫ್ರೆಂಡ್ಸು. ನಮ್ಮ ರಿಮ್ಷಾ ನೋಡ್ರಿ ಬುರ್ಕ ಹಾಕ್ಕೊಂಡು ಅಡ್ಡಾಡ್ತಾ ಇದ್ದಾಳೆ. ಕೈ ನೋಡ್ರಿ ವಾಕ್ ಕರೋ ರಿಮ್ಷಾ ಐಸಾ. ನೋಡ್ರಿ ಹೆಂಗೆ ಕಾಣಿಸ್ತಾ ಇದ್ದಾಳೆ. एलियन नहीं वो एलियन का फिल्म. हाँ ऐसी दिख रही इतनी से. ತಾನೇ ಕಟ್ಕೊಂಡು ತಾನೇ ಉಟ್ಕೊಂಡು ಅದು ಬುರ್ಕ ಬೇರೆ ಉಲ್ಟಾ ಉಟ್ಕೊಂಡಿದ್ದಾಳೆ ನೋಡ್ರಿ. ಆಟ ಆಗ್ಬಿಟ್ಟೈತೆ ನಮ್ಮ ರಿಮ್ಷಾ ಬುರ್ಕ. ಆದರೆ ಕ್ಯೂಟ್ ಕಾಣಿಸ್ತಾ ಇದ್ದಾಳಲ್ಲ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಮಾರ್ಕೆಟ್ ಹೋಗಿ ಬಂದ್ವಿ ಇವಾಗ.
ಮಾರ್ಕೆಟ್ ಹೋಗಿ ಏನೆಲ್ಲ ತೊಗೊಂಡು ಬಂದೀವಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿರಿ 5 ಕಿಲೋ ಟಮಾಟ್ರ್ ತೊಗೊಂಡು ಬಂದೀವಿ, ಮತ್ತು ಇದು ಕೊತ್ತಂಬರಿ ನೋಡಿರಿ ಎಷ್ಟು ಚಂದ ಐತೆ, ಎಷ್ಟು ಅವರೆಕಾಳು ತೊಗೊಂಡಿವಿ, ಮತ್ತು ಈಗ ಮಾವಿನಕಾಯಿ ಚಟ್ನಿ, ಹಸಿಮೆಣಸಿನ್ಕಾಯಿ ನೋಡಿರಿ, ಇದು ನಿಂಬೆಹಣ್ಣು, ಮತ್ತು ಪಾಲಕ್ ತೊಗೊಂಡಿವಿ ನೋಡಿರಿ. ತರಕಾರಿ ಏನು ತೊಗೊಂಡಿಲ್ಲ, ಬರೀ ಪಲ್ಯನೇ ಜಾಸ್ತಿ ತೊಗೊಂಡ್ಬಿಟ್ಟಿವಿ ಈ ಸಾರಿ. ಅಂದರೆ ತರಕಾರಿ ಯಾಕಂದರೆ ಮನೆ ಹತ್ತಿರ ಬರ್ತಾರೆ ತರಕಾರಿ, ಆವಾಗ ತೊಗೊಂಡ್ರೆ ಆಯ್ತು ಅಂತ ಹೇಳಿಬಿಟ್ಟು ಪಲ್ಯ ತೊಗೊಂಡು ಭಾಳ ದಿನ ಆಯ್ತು, ಅದಕ್ಕೋಸ್ಕರ ಇದೇ ತೊಗೊಂಡಿದ್ದು ನೋಡಿರಿ. ಮಾರ್ಕೆಟಿಂದ ಬರುವಾಗೆ ಟ್ಯಾಬ್ಲೆಟ್ಸನ್ನು ತೊಗೊಂಡು ಬಂದಿದ್ದೀವಿ ಫ್ರೆಂಡ್ಸ್. ರಾತ್ರಿ ನಮ್ಮ ಹಸ್ಬೆಂಡ್ ಟ್ಯಾಬ್ಲೆಟ್ಸ್ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿನಲ್ಲ, ಅವು 2 ಇದ್ದವು. ಅವು ಮಧ್ಯಾಹ್ನ ಮತ್ತು ಬೆಳಗ್ಗೆ ತೊಗೊಂಡಿದ್ದಕ್ಕೋಸ್ಕರ ಸ್ವಲ್ಪ ಆರಾಮಾಗಿತ್ತು ನೋಡಿರಿ. ಅದಕ್ಕೆ ಇನ್ನೊಂದು 2 ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೀವಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಏನೆಲ್ಲ ತೊಗೊಂಡು ಬಂದೀವಂತ. ಇವಾಗ ಅಡುಗೆ ಮಾಡೋದು ಸ್ಟಾರ್ಟ್ ಮಾಡ್ಬೇಕು ನೋಡಿರಿ. ಅಡುಗೆ ಏನೆಲ್ಲ ಮಾಡ್ತಾಯಿದ್ದೀನಿ ಇವತ್ತು, ಏನು ಸ್ಪೆಷಲ್ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿರಿ, ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ, ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ನಾನು ಇವತ್ತು ಚಿಕನ್ ಕೋಫ್ತಾ ಮಾಡ್ತಾಯಿದ್ದೀನಿ. ಚಿಕನ್ ಕೋಫ್ತಾ ಇದು ರೆಸಿಪಿ ಹೆಂಗೆ ಮಾಡಬೇಕು ಏನಂತ ತೋರಿಸ್ತಾ ಇಲ್ಲ. ಇದು ರೆಸಿಪಿ ಬೇಕಂದರೆ ನಿಮಗೆ ರೆಸಿಪಿದು ವ್ಲಾಗ್ ಬೇರೆ ಮಾಡಿದ್ದೀನಿ ಫ್ರೆಂಡ್ಸ್, ಚಿಕನ್ ಕೋಫ್ತಾ ರೆಸಿಪಿ ಅಂತ ಹೇಳಿಬಿಟ್ಟು ಆ ವ್ಲಾಗಲ್ಲಿ ನೋಡ್ಕೋಬೋದು. ನೋಡಿರಿ, ಈ ಥರ ಬಾಯ್ಲ್ ಥರ ಮಾಡಿಬಿಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಥರ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಈ ಥರ ಬಾಲ್ ಥರ ಮಾಡಿ ಫ್ರೈ ಮಾಡ್ತಾರಲ್ಲ ಫ್ರೆಂಡ್ಸ್, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಇದು ಚಿಕನ್ ಇವಾಗ ನಾವು ಮಾರ್ಕೆಟ್ ಹೋಗಿದ್ವಲ್ಲ, ಮಾರ್ಕೆಟಿಂದ ಬರುವಾಗೆ ತೊಗೊಂಡು ಬಂದಿರೋದು ನೋಡಿರಿ. ಅದಕ್ಕೆ ನೋಡಿರಿ, ಇವಾಗ ಗ್ರೇವಿನೂ ರೆಡಿ ಆಗ್ತಾಯಿದೆ. ಈ ಥರ ಚಿಕನ್ ಕೋಫ್ತಾ ಮಾಡಿದರೆ ತುಂಬಾ ಟೇಸ್ಟಿಯಾಗಿರ್ತೈತೆ ಫ್ರೆಂಡ್ಸ್. ಮಟನ್ ಕೋಫ್ತಾಗಿಂತ ಚಿಕನ್ ಕೋಫ್ತಾನೇ ಫುಲ್ ಟೇಸ್ಟಿಯಾಗಿರುತ್ತೆ ನೋಡಿರಿ. ಯಾರಿಗೆ ಇಷ್ಟ ಆದರೆ ಒಂದು ವೇಳೆ ನೀವು ಚಿಕನ್ ಕೋಫ್ತಾದ ರೆಸಿಪಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನೋಡಿರಿ, ಇವಾಗ ಇದ್ರ ಜೊತೆಗೆ ಇದು ರೆಡಿ ಆಗೋವರೆಗೆ ನಾನಿಲ್ಲಿ ಜವಾರಿ ರೊಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿರಿ. ನಾನು ಕಲಿತಾ ಇದ್ದೀನಿ ಅಂತ ನಿಮಗೆ ಗೊತ್ತೇ ಇದೆ ಅಲ್ಲ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ದಪ್ಪ ದಪ್ಪ ರೊಟ್ಟಿ ಮತ್ತು ಸ್ವಲ್ಪ ಮುರಿದಿರೋ ಥರ ಇರುತ್ತೆ. ಹೆಂಗೋ ಒಂದು ನಾನು ಕಲಿತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಮಕ್ಕಳಿಗೆ ನಮಗೆ ಭಾಳನೇ ಇಷ್ಟ ಆಯಿತು ಚಿಕನ್ ಜೊತೆಗೆ ಇದು ರೊಟ್ಟಿ ತಿನ್ನೋದು ತುಂಬಾ ಇಷ್ಟ. ನೋಡಿರಿ, ಹೆಂಗೋ ಒಂದು ಸ್ವಲ್ಪ ಮುರಿದಿರೋ ಥರ ಇರುತ್ತೆ, ಆದ್ರೂ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ, ಕಲಿತಾ ಇದ್ದೀನಿ. ಆಯಿತು ಫ್ರೆಂಡ್ಸ್, ರೊಟ್ಟಿ ಮಾಡೋದನ್ನು ಚಿಕನ್ ಕೋಫ್ತಾನು ರೆಡಿ ಆಯಿತು, ನಾನು ರೆಡಿ ಆಯ್ತು ನೋಡಿ. ಬಿಸಿ ಬಿಸಿ ವೈಟ್ ರೈಸ್ ಮಾಡಿದ್ದೀನಿ, ಮತ್ತು ಅದರ ಜೊತೆಗೆ ಬಿಸಿ ಬಿಸಿ ಜವಾರಿ ರೊಟ್ಟಿ ನೋಡಿ ಫ್ರೆಂಡ್ಸ್. ನಾನು ಕಲಿತಾ ಇದ್ದೀನಿ ಅಂತ ಗೊತ್ತಿದೆ ಅಲ್ಲ, ನಾನು ಯಾವ ರೀತಿ ಮಾಡಿದ್ದೀನಿ ಮೊದಲಿಗಿಂತ ಇವಾಗ ಸ್ವಲ್ಪ ಬೆಟ್ರ ಅಂತ ನೋಡಿದವ್ರಿಗೂ ಗೊತ್ತಿರುತ್ತಲ್ಲ, ಬೆಟರ್ ಆಗಿದ್ದೀನ ಏನು ಇಲ್ಲ ಅಂತ ಹೇಳಿ ನನಗೆ ಸ್ವಲ್ಪ ಪ್ರೋತ್ಸಾಹಿಸಿ ಕಮೆಂಟ್ ಹಾಕಿಬಿಟ್ಟು. ಮತ್ತು ನೋಡಿರಿ, ಚಿಕನ್ ಕೋಫ್ತಾ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸು, ಅಷ್ಟೇ ಸೂಪರ್ ಟೇಸ್ಟೂ ಇರ್ತೈತೆ ನೋಡಿರಿ. ತುಂಬಾ ಮಸ್ತಾಗಿ ಕಾಣಿಸ್ತಾ ಇದೆ ನೋಡೋಕ್ಕೂ. ಮತ್ತು ಇದು ಚಿಕನ್ ಕೋಫ್ತಾ ಜೊತೆಗೆ ಜವಾರಿ ರೊಟ್ಟಿ ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ಅಬ್ಬಬ್ಬಾ ಏನು ಹೇಳ್ಬೇಕು ಫ್ರೆಂಡ್ಸ್, ಅಷ್ಟೊಂದು ಟೇಸ್ಟಿಯಾಗಿರ್ತೈತೆ ನೋಡಿರಿ. ಮತ್ತು ಇವಾಗ ನಮ್ಮ ಹಸ್ಬೆಂಡ್ಗೆ ಊಟಕ್ಕೆ ಕೊಡ್ತಾಯಿದ್ದೀನಿ ನೋಡಿರಿ, ಅವ್ರು ಏನು ಕಮೆಂಟ್ ಮಾಡ್ತಾರಂತ. ಓಕೆನಾ, ಬನ್ನಿ ನೋಡಿರಿ, ಇವಾಗ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಏನು ಊಟ ಮಾಡ್ತಾಯಿದ್ದೀರಾ ಚಿನ್ನು? ಚಿಕನ್ ಕೋಫ್ತಾ ಮತ್ತು ಜವಾರಿ ರೊಟ್ಟಿ ಹೆಂಗೈತೆ ಹೇಳ್ರಿ ಟೇಸ್ಟ್. ರೊಟ್ಟಿ ಹೆಂಗೈತೆ ಅಂತಲೂ ಹೇಳ್ಬೇಕು ನೋಡ್ರಿ. ಹಾಂ, ಬಿಸ್ಮಿಲ್ಲಾ. ओ अच्छा लग रहा है ना इसके साथ में? सुपर, थैंक यू.
ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಹಾಕಿ. ಮತ್ತು ಇವತ್ತಿನ ವ್ಲಾಗ್ ತುಂಬಾ ಲಾಂಗ್ ಆಗ್ತಾಯಿದೆ, ಅದಕ್ಕೆ ಇಲ್ಲಿವರೆಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡಿರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ ಮಾತೆ. ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್, ಅಲ್ಲಾ ಹಾಫೀಸ್.